ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೇನಂತ ನೋಡ್ತಾ ಇದ್ದೀರಾ, ಇದು ಫ್ರಿಡ್ಜ್ ಮ್ಯಾಗ್ನೆಟು. ಲಾಸ್ಟ್ ಇಯರ್ ಊಟಿಗೆ ಹೋದಾಗ ತಂದಿದ್ದೊಂದು, ಈ ಸಲ ಪಾಂಡಿಚೇರಿಗೆ ಹೋದಾಗ ತಂದಿದ್ದೊಂದು. ಇನ್ನೂ 2-3 ಇದೆ, ಎಲ್ಲಿದೆ ಅಂತ ಸಿಕ್ಕಿಲ್ಲ. ಇದೆರಡು ಸಿಕ್ಕಿದೆ. ಇದನ್ನು ಹಾಕೋಣ ಅಂತ ತಗೊಂಬಂದೆ. ಇವಾಗ ಇದನ್ನು ಫ್ರಿಜ್ಜಿಗೆ ಹಾಕೋಣ. ಇದಿನ್ನೂ ಓಪನ್ನೇ ಮಾಡಿಲ್ಲ, ಪಾಂಡಿಚೇರಿಯಿಂದ ತಂದಿರೋದು ಹಾಗೆ ಇದೆ. ಇದು ಇವಾಗ ಕವರ್ ಓಪನ್ ಮಾಡ್ತೀನಿ. ಇವಾಗ ಫ್ರಿಜ್ಜಿಗೆ ಹಾಕೋಣ. ಇದೆಷ್ಟು ಚೆನ್ನಾಗಿ ಕಾಣ್ತಿದೆ ಗೊತ್ತಾ. ಪಾಂಡಿಚೇರಿದು ಅಲ್ಲೇ ಪಕ್ಕನೇ ಹಾಕೋಣ ಅಂತ ಹೋದೆ, ಆದರೆ ಅದು ಅಲ್ಲಿ ಸ್ಯಾಮ್ಸಂಗ್ ಅಂತ ಬರೆದಿರೋದು ಅದರಲ್ಲಿ ಸರಿ ಆಗ್ತಾ ಇಲ್ಲ. ಅದಕ್ಕೆ ಇದನ್ನು ಕೆಳಗೆ ಹಾಕಿದೆ. ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಚಿಕ್ಕದಿರುತ್ತೆ ಅಂದರೆ ಅದ್ರ ಪಕ್ಕದಲ್ಲೇ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಕಲರ್ ಆಗಿ. ಇವಾಗ ಇದೇನಂತ ನೋಡ್ತಾ ಇದ್ದೀರಾ, ನಾನು ಎಂಬ್ರಾಯ್ಡ್ರಿ ಮಾಡೋಣ ಅಂತ ಇದ್ದೀನಿ. ಯಾರೋ ಒಬ್ಬರಿಗೆ ಗಿಫ್ಟ್ ಕೊಡಬೇಕಂತ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ನಮ್ಮ ರೆಸಿಪಿ ಮಾಡೋಣ ನಾರ್ಮಲಾಗಿ. ಇವಾಗ ಹೆಸರು ಕಾಳನ್ನ ಉಪ್ಪು ಹಾಕಿ 2 ವಿಷಲ್ ಬರೋ ತನಕ ವಿಷಲ್ ಮಾಡಿಸ್ಕೊತಾ ಇದ್ದೀನಿ. ಇವಾಗ ಸಬ್ಬಸಿಗೆ ಸೊಪ್ಪಿನ ಪಲ್ಯಕ್ಕೆ ಹೆಸರು ಕಾಳು ಹಾಕಿ ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಬಾಣಲಿಗೆ ಕೊಕೊನೆಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ದೊಡ್ಡದಾಗೆ ಹೆಚ್ಕೊಂಡಿದ್ದೀನಿ, ಯಾಕಂದರೆ ಸೊಪ್ಪಿನ ಪಲ್ಯ ಇರೋದ್ರಿಂದ ಹಸಿಮೆಣಸಿನ್ಕಾಯಿ ಗೊತ್ತಾಗದೆ ತಿನ್ನೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಇವಾಗ ಸ್ವಲ್ಪ ಟೊಮೆಟೊ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸಾಫ್ಟ್ ಆಗ್ತಾ ಬಂದಾಗ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಸಿಗೆ ಸೊಪ್ಪು ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪೌಡರು ಮತ್ತು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು. ಯಾಕಂದರೆ ಹೆಸರು ಕಾಳಿಗೆ ಆಲ್ರೆಡಿ ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ಸ್ವಲ್ಪನೇ ಉಪ್ಪು ಹಾಕ್ತಾಯಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರೆ ಆಗುತ್ತೆ ಅಂತ. ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಟ್ಟು ಬೇಯಿಸ್ತಾ ಇದ್ದೀನಿ. ಇವಾಗ ನೋಡಿ, ಇದು ಬೆಂದು ಇಷ್ಟ ಆಗಿದೆ, ಸ್ವಲ್ಪ ಆಗಿದೆ. ಇವಾಗ ಇದಕ್ಕೆ ಹೆಸರು ಕಾಳು ಹಾಕ್ತೀನಿ. ಹೆಸರು ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಇದೊಂದು ಸ್ವಲ್ಪ ಬಾಯ್ಲ್ ಆಗಲಿ, ಯಾಕಂದರೆ ಆಲ್ರೆಡಿ ಎಲ್ಲ ಬೆಂದಿದೆ, ಪಲ್ಯನೂ ಬೆಂದಿದೆ, ಹೆಸರು ಕಾಳನ್ನು ಬೇಯಿಸಿರೋದ್ರಿಂದ ಇದೊಂದು ಸ್ವಲ್ಪ ಬೆಂದರೆ ಸಾಕು. ಇವಾಗ ಇದ್ರ ಮೇಲೆ ತೆಂಗಿನ ತುರಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕೆಲ್ಲ ಕಡೆ. ಇದನ್ನು ಹಾಕಿದ್ಮೇಲೆ 1 ನಿಮಿಷದಷ್ಟು ಹೊತ್ತು ಅದು ಬಾಯ್ಲ್ ಆದರೆ ಎಲ್ಲ ಕಡೆ ಇಟ್ಕೊಳ್ಳುತ್ತೆ ತೆಂಗಿನಕಾಯಿ ಮತ್ತು ಪಲ್ಯ ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಇವಾಗ ನಮ್ಮ ಸಬ್ಬಸಿಗೆ ಸೊಪ್ಪಿನ ಪಲ್ಯ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.